ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇದು ಬಂದು ಡೈಲಿ ವ್ಲಾಗ್ ಆಗಿರುತ್ತೆ, 2 ಡೇಸ್ ವ್ಲಾಗ್ ಆಗಿರುತ್ತೆ. ನಾಳೆ ಏಕಾದಶಿ ಇರೋದ್ರಿಂದ ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋತೀನಿ ಅಂದರೆ ಮೊದಲನೇ ಏಕಾದಶಿ ಅಂತ ಕರೀತಾರೆ. ನಾಳೆ ಒಂದೊತ್ತು ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ಅಂತ ಗೊತ್ತಿಲ್ಲ, ಯಾಕಂದರೆ ಫೀಡಿಂಗ್ ಮಾಡ್ತಾ ಇರೋದ್ರಿಂದ ಇನ್ನೂ ನಂಗೆ ಸ್ವಲ್ಪ ಹೊಟ್ಟೆ ಹಸಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೋಡಬೇಕು, ಆದರೆ ಇರ್ತೀನಿ, ಇಲ್ಲಾಂದರೆ ಇಲ್ಲ, ಪರವಾಗಿಲ್ಲ. ಫೀಡಿಂಗ್ ಮಾಡೋರು ಇದ್ದರೂ ಓಕೆ, ಇಲ್ಲಾಂದ್ರೂ ಓಕೆ, ಅವ್ರ ಇಷ್ಟ. ಅದಕ್ಕೋಸ್ಕರ ನನ್ನ ಕೈಯಲ್ಲಿ ಆದರೆ ಇರ್ತೀನಿ. ಹಾಗೆ ನಾಳೆ ಏಕಾದಶಿ ಇರೋದ್ರಿಂದ ಬೆಳಗ್ಗೆನೇ ಎದ್ದು ದೇವ್ರ ಸಾಮಾನೆಲ್ಲ ತೊಳೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತೇ ಅಂದರೆ ಟ್ಯೂಸ್ಡೇನೇ ತೊಳೆದು ಎಲ್ಲ ಇಟ್ಕೋತಾ ಇದ್ದೀನಿ. ಈಗ ತಾನೇ ಸ್ನಾನ ಎಲ್ಲ ಮಾಡ್ಕೊ ಬಂದೆ. ಓಕೆ ಗೈಸ್, ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವ ಎಲ್ಲ ನ್ಯೂ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ನೀವು ಅವಾಗ ಫಸ್ಟ್ ವೀಡಿಯೋನ ನೋಡ್ಬೋದು. ಓಕೆ, ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಮಿಸ್ ಮಾಡಿದರೆ ಹೋಗಿ ಚೆಕ್ಔಟ್ ಮಾಡಿ. ರೆಸಿಪಿ ವ್ಲಾಗ್ನ ಮಾಡಿದ್ದೀನಿ. ಓಕೆ ಗೈಸ್, ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ದೇವ್ರ ಮನೆನ ನೋಡ್ತಾ ಇರ್ಬೋದು, ಸ್ವಲ್ಪ ಗಜ್ಬಿಜೆ ಆಗಿದೆ ಆ್ಯಕ್ಚುಲಾಗಿ. ಯಾಕೆ ಅಂತ ಹೇಳಿದ್ರೆ ನಾನೊಂದು 15 ಡೇಸ್ ಆಯಿತು ದೇವ್ರ ಮನೆಗೆ ಬಂದೂ. ಯಾಕಂದರೆ ಸ್ವಲ್ಪ ಈ ಲೇಡೀಸ್ ಪ್ರಾಬ್ಲಮ್ ಗೊತ್ತಿರುತ್ತಲ್ಲ, ಆದ್ದರಿಂದ ನಾನು ದೇವ್ರ ಮನೆಗೆ ಬಂದಿರಲಿಲ್ಲ. ಅಜ್ಜಿ ಕೈಯಲ್ಲಂತೂ ತೊಳೆಯೋಕ್ಕಾಗಲ್ಲ, ಪೂಜೆ ಎಲ್ಲ ಮಾಡ್ತಾರೆ. ಆದರೂ ಸ್ಯಾಟರ್ಡೇ ಪೂಜೆ ಮಾಡಿದ್ದು ಅನಿಸುತ್ತೆ, ಮಂಡೇ ಪೂಜೆ ಮಾಡಿದ್ದು. ಇವತ್ತು ಅದೇ ನಿನ್ನೆ ಪೂಜೆ ಮಾಡಿದ್ರು. ಇವತ್ತು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳೋಣ, ನಾಳೆ ಒಂದೇ ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ½ ಆನ್ ಅವರ್ ಆಗುತ್ತೆ. ಫಸ್ಟೆಲ್ಲ 1 ಅವರ್ ತೊಗೋತಾ ಇದ್ದೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ. ಈಗ ಸ್ವಲ್ಪ ಬೇಗ ಬೇಗ ಮಾಡೋದು ರೂಢಿ ಮಾಡ್ಕೊಂಡಿದ್ದೀನಿ. ನಾನು ಯಾವ ರೀತಿಗೆ ವಾಶ್ ಮಾಡ್ತೀನಿ ಅಂತ ಲಾಸ್ಟ್ ವ್ಲಾಗ್ಸಲ್ಲಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಬೋದು. ಆಲ್ಮೋಸ್ಟ್ ನಮ್ಮಲ್ಲಿ ಸ್ವಲ್ಪ ಬೆಳ್ಳಿ ಐಟಮು, ಸ್ವಲ್ಪ ಹಿತ್ತಾಳೆ ಐಟಮ್ ಇದೆ. ಇದನ್ನೆಲ್ಲ ನೀಟಾಗಿ ಯಾವ ರೀತಿ ವಾಶ್ ಮಾಡೋದು ಅಂತ ಲಾಸ್ಟ್ ವೀಡಿಯೋಸಲ್ಲಿ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ. ಓಕೆ, ಎಲ್ಲ ಕ್ಲೀನ್ ಮಾಡೋಣ ಬನ್ನಿ. ಈ ಹಿತ್ತಾಳೆ ಮತ್ತು ಈ ಬೆಳ್ಳಿ ಸಾಮಾನೆಲ್ಲ ವಾಶ್ ಮಾಡಿದ ತಕ್ಷಣ ನೀಟಾಗಿ ಒಂದು ನೀರು ಅಬ್ಸರ್ವ್ ಮಾಡ್ಕೊಳ್ಳೋ ಅಂಥ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಇಡೋದ್ರಿಂದ ಯಾವುದೇ ರೀತಿ ಡಾಟ್ ವಾಟರ್ ನೀರಿನ ಮಚ್ಚೆ ಕಾಣಿಸಲ್ಲ. ಹಂಗೆ ಇಟ್ಬಿಟ್ರೆ ನೀರಿನ ಮಚ್ಚನೇ ಜಾಸ್ತಿ ಇರುತ್ತೆ, ಒಂಥರ ಗಲೀಜಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನೀಟಾಗೆ ಒಂದು ಕಾಟನ್ ಬಟ್ಟೆ ಅಥವಾ ನೀರನ್ನು ಅಬ್ಸರ್ವ್ ಮಾಡೋ ಒಂದು ಕ್ಲಾತ್ ಎತ್ಕೊಂಡು ನೀಟಾಗೆ ಒರೆಸ್ಬಿಟ್ಟು ಇಟ್ಬಿಡಿ. ಆಗ ಯಾವುದೇ ರೀತಿ ಡಾಟ್ಸು ಏನೂ ಕಾಣಿಸಲ್ಲ. ಬೆಳ್ಳಿದಾಗಿದ್ರು ಆಗ್ಬೋದು, ತಾಮ್ರದ್ದು, ಹಿತ್ತಾಳೆದು ಯಾವುದಾದ್ರೂ ಅಷ್ಟೇ. ಆಲ್ಮೋಸ್ಟ್ ದೇವ್ರ ಮನೆಯಲ್ಲಿ ತಾಮ್ರ, ಹಿತ್ತಾಳೆ ಮತ್ತು ಬೆಳ್ಳಿನೇ ಇಟ್ಟಿರ್ತಾರೆ. ಚಿನ್ನದ್ದು ಇಟ್ಟಿರ್ತಾರೆ ರೇರ್ ಕೇಸಸ್ಸು. ಅದಕ್ಕೋಸ್ಕರ ನೀಟಾಗೆ ಯಾವುದೇ ಸಾಮಾನಾದರೂ ಪರವಾಗಿಲ್ಲ, ನೀಟಾಗೆ ವಾಶ್ ಮಾಡಿದ ತಕ್ಷಣ ಅದನ್ನು ನೀಟಾಗೆ ಒರೆಸಿ ಇರೋದ್ರಿಂದ ನೀಟಾಗಿ ಕೂಡ ಕಾಣಿಸುತ್ತೆ. ನಾನು ಒಂದೊಂದು ಪಾತ್ರೆ ಅಂದರೆ ಒಂದೊಂದು ದೇವ್ರ ಸಾಮಾನು ತೊಳೆದ ತಕ್ಷಣ ನೀಟಾಗಿ ಒರೆಸಿ ಎತ್ತಿಟ್ಬಿಡ್ತೀನಿ. ಎಲ್ಲನೂ ಒಂದೇ ಸರಿ ಹಾಕ್ಕೊಂಡ್ರೆ ಅಷ್ಟರಲ್ಲಿ ಒಂದೊಂದು ಡ್ರೈ ಕೂಡ ಆಗ್ಬಿಟ್ಟಿರುತ್ತೆ. ಆಗಲೇ ಮಚ್ಚೆ ಥರ ಕಾಣಿಸೋದು. ಈ ಬೆಳ್ಳಿದೆಲ್ಲ ಇನ್ನೊಂದೇನಂದರೆ
ವಾರನೂ ವಾಶ್ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ವಾಶ್ ಮಾಡಬಾರ್ದು ಬೆಳ್ಳಿನ ವಾರನೂ, ಯಾಕಂದರೆ ಕರ್ಗೋ ಚಾನ್ಸಸ್ ಇರುತ್ತೆ. ಮತ್ತು ನಾವು ಅದನ್ನು ಒಂದು ನೀಟಾಗಿ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಂಡ್ರೆ ಸಾಕು, ನೀಟಾಗೆ ಬೆಳ್ಳಗೆ ಆಗುತ್ತೆ. ಹೊಸದು ಹೆಂಗಿರುತ್ತೋ ಹಂಗಾಗುತ್ತೆ. ನಾನು ಒಂದು 15 ಡೇಸ್ ಆಯಿತು, ಅದಕ್ಕೋಸ್ಕರ ವಾಶ್ ಮಾಡಿ ನಾನು ಎತ್ತಿಟ್ಕೋತಾ ಇದ್ದೀನಿ. ಇಲ್ಲಾಂದರೆ ವೀಕ್ಲಿ ಅಂತ ಹೇಳಿದ್ರೆ ನೀಟಾಗಿ ಇಲ್ಲಾಂದರೆ ಒಂದು ಒಣ ಬಟ್ಟೆ, ಒಂದು ನೀರು ಬಟ್ಟೆ ಮಾಡಿಕೊಂಡು ಅದರಲ್ಲಿ ಹೊರಿಸ್ಕೋತೀನಿ ಅಷ್ಟೇ. ಹಾಗೆ ತುಂಬ ಚೆನ್ನಾಗಿ ಕೇಳ್ತಿದ್ರು ನಿಮ್ಮ ಮನೇಲಿರುವ ಬೆಳ್ಳಿ ಸಾಮಾನು ಕಲೆಕ್ಷನ್ಸ್ನ ಶೇರ್ ಮಾಡಿ ಅಂತ. ಅದಷ್ಟು ಬೇಗ ಶೇರ್ ಮಾಡ್ತೀನಿ. ಅಷ್ಟೊಂದೇನಿಲ್ಲ, ನನ್ನ ಮದುವೆಯಲ್ಲಿ ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು, ಮತ್ತು ನಾನು ಸ್ವಲ್ಪ ಪರ್ಚೇಸ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಗಿಫ್ಟಾಗಿ ಬಂದಿದೆ, ಅದನ್ನೆಲ್ಲ ಇದೆ ಅಷ್ಟೆ. ದೇವ್ರ ಸಾಮಾನೆಲ್ಲ ತೊಳೆದಿದ್ದಾಯಿತು. ದೀಪ ಹಚ್ಚಿದ್ದೀನಿ. ಈಗ ಟೈಮ್ ಬಂದು 1:30 ಆಗಿದೆ. ಕಡ್ಡಿ ಏನು ಹಚ್ಚೋದು ಬೇಡ, ಸಂಜೆ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬರೀ ಹಾಗೆ ಎಣ್ಣೆ ಎಲ್ಲ ಹಾಕಿ ಹೂವೆಲ್ಲ ಇಟ್ಟು ಸುಮ್ಮನೆ ಬಿಟ್ಬಿಡಬಾರ್ದು. ಒಂದು ದೀಪ ಆದರೂ ಹಚ್ಚಬೇಕು. ಅದಕ್ಕೋಸ್ಕರ ದೀಪ ಮತ್ತು ಧೂಪನ ಹಾಕಿದ್ದೀನಿ. ಪೂಜೆ ಎಲ್ಲ ಮುಗೀತು, ನೋಡ್ತಾ ಇರ್ಬೋದು. ನೀಟಾಗಿ ಹಾಕಿದ್ದೀನಿ. ಅದು ಸ್ವಲ್ಪ ಹೂವು ಕಡಿಮೆ ಇತ್ತು, ಅದನ್ನೇ ಇದು ಮಾಡಿಕೊಂಡು ಹಾಕಿದ್ದೀನಿ ಅಷ್ಟೇ, ಅಡ್ಜಸ್ಟ್ ಮಾಡಿಕೊಂಡು. ನೋಡ್ತಾ ಇರ್ಬೋದು ನೀಟಾಗಿ ಎಲ್ಲ ವಾಶ್ ಆಗಿದೆ. ಬಾಗಿಲು ಕೂಡ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿದ್ದೀನಿ. ಇದು ರಂಗೋಲಿದು ಬಂದು ಕಂಬ್ಳಿಪುರದ ದೇವಸ್ಥಾನದಿಂದ ತೊಗೊಬಂದಿದ್ದು. ತುಂಬಾ ಚೆನ್ನಾಗಿದೆ. ಇಷ್ಟು ಚಿಕ್ಕದಾಗಿ ರಂಗೋಲಿ ಎಲ್ಲ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಪ್ಲೇಟ್ಸ್ನ ತೊಗೊಬಂದಿದ್ದೆ. ಅದಕ್ಕೋಸ್ಕರ ಅದರಲ್ಲೇ ಹಾಕಿದ್ದೀನಿ. ಇಲ್ಲೂ ಕೂಡ ಅಷ್ಟೇ ಶಂಕು ಚಕ್ರ ಮತ್ತು ನಾಮದ್ದು ಅದು ಇತ್ತು, ಅದನ್ನು ಕೂಡ ತೊಗೊಬಂದಿದ್ದೆ. ಇಲ್ಲಿ ಕಮಲದ ಹೂವನ್ನ ಹಾಕಿದ್ದೀನಿ. ಯಾವ ರೀತಿ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಬೆಳಗ್ಗೆಗೆ ಪೂಜೆ ಮಾಡ್ತೀನಿ, ಅಂದರೆ ಈವ್ನಿಂಗ್ ದೀಪ ಹಚ್ತೀನಿ. ಹೂವು ಎಲ್ಲ ತಂದು ಕಲಶಕ್ಕೆ ಎಲೆ ಎಲ್ಲ ತೊಗೊಬಂದು ಬೆಳಗ್ಗೆಗೆ ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡ್ತೀನಿ. ಓಕೆ. ಹಾಗೆ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಲಂಚ್ನ ತಗೊಂಡೆ. ಹಾಲು ಸಾರು ಅನ್ನ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ಆದರೆ ಆ್ಯಕ್ಚುಲಿ ಏಕಾದಶಿ ಇರೋದು ದ್ವಾದಶಿಯಿಂದ ಸ್ಟಾರ್ಟ್ ಮಾಡಬೇಕು, ಒಂದೊತ್ತಿರಬೇಕು. ಆದರೆ ನನ್ನ ಕೈಯಲ್ಲಿ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಲಂಚ್ನ ಮಾಡಿಕೊಂಡೆ. ಹಾಗೆ ಶಾಪ್ ಹತ್ರ ಹೋಗಿದ್ದೆ, ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ರು. ಹಾಗೆ ನಾನು, ಅವರು ಮತ್ತು ಅವ್ರ ಮಮ್ಮಿ 3 ಜನನು ಐಸ್ ಕ್ರೀಮ್ ಕೂಡ ತಿಂದ್ಕೊಂಡು ಮನೆಗೆ ಬಂದ್ವಿ. ಸ್ನಾನ ಎಲ್ಲ ಮುಗಿದಿದ್ದಾನೆ. ಇವತ್ತು ಏಕಾದಶಿ. ಬೆಳಗ್ಗೆನೆದ್ದು ಸ್ನಾನ ಎಲ್ಲ ಮುಗಿಸಿದ್ದೀನಿ. ಆದರೂ ಸ್ವಲ್ಪ ಟೈಮ್ ಆಗೋಯಿತು. ಯಾಕೆ ಅಂತ ಹೇಳಿದ್ರೆ ರಾತ್ರಿ ಫುಲ್ ಇದ್ದೆ, ಮಳೆ ಬರ್ತಿತ್ತು. ಫುಲ್ಲು ಮೈಯೆಲ್ಲ ಒಂಥರ ಕಟ್ತಂಗೆ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿತ್ತೆ. ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ನೈವೇದ್ಯ ಮಾಡಿ ನಮ್ಮ ಮನೆಯವ್ರಿಗೆ ಮತ್ತು ಅಜ್ಜಿಗೆ ಇಬ್ಬರಿಗೂ ಉಪ್ಪಿಟ್ಟು ಮಾಡ್ಕೊಡು ಅಂತ ಹೇಳಿದ್ದಾರೆ. ಅವ್ರಿಗೆ ಉಪ್ಪಿಟ್ಟು ಮಾಡ್ಕೊಡ್ತೀನಿ. ನಾನು ಇವತ್ತೇನೂ ತಿನ್ನಲ್ಲ, ಉಪವಾಸದಲ್ಲಿದ್ದೀನಿ. ನೀರು, ಹಾಲು, ಏನಾದರೂ ಎಮರ್ಜೆನ್ಸಿ ಟೈಮ್ ಏನಾದರೂ ಸುಸ್ತಾಗ್ತಿದೆ ಅಂತ ಹೇಳಿದ್ರೆ ಆವಾಗ ಮಾತ್ರ ತಗೋತೀನಿ. ಎಲ್ಲನೂ ನಿರ್ವಿಘ್ನವಾಗಿ ಆಗಲಿ ಅಂತ ಕೇಳ್ಕೊತಾ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಮಾಡಿದ ಕೆಲಸನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ನೈವೇದ್ಯನ ಮಾಡ್ಕೊತಾ ಇದ್ದೀನಿ. ಪಾಯಸ ಮಾಡ್ಕೊಂಡಿದ್ದೆ, ಶಾವಿಗೆ ಮತ್ತು ರವೆ ಹಾಕ್ಬಿಟ್ಟು ಪಾಯಸನ ಮಾಡ್ಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ತಿದ್ರು ಅಜ್ಜಿ ಮತ್ತು ಮಾಮ. ನಾನೇನು ತಗೊಂಡಿಲ್ಲ ಇವತ್ತು. ಆ್ಯಕ್ಚುಲಾಗೆ ಇವತ್ತು ಉಪವಾಸ ಇರೋಣ ಅಂತ ಹೇಳ್ಬಿಟ್ಟು ಉಪವಾಸ ಇದ್ದೆ. ಅವರಿಬ್ಬರಿಗೂ ಉಪ್ಪಿಟ್ಟನ್ನ ಮಾಡಿಕೊಟ್ಟಿದ್ದೆ. ಉಪ್ಪಿಟ್ಟು ಮತ್ತು ಶಾವಿಗೆ ಪಾಯಸ ಎರಡೂ ಮಾಡಿಕೊಟ್ಟಿದ್ದೆ. ನೋಡ್ತಾ ಇರ್ಬೋದು ಅವ್ರು ಕೂಡ ಬ್ರೇಕ್ಫಾಸ್ಟ್ನ ಮಾಡಿಕೊಂಡ್ರು. ನಾನು ಅವ್ರಿಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಹಾಕ್ಕೊಟ್ಬಿಟ್ಟು ದೇವ್ರ ಪೂಜೆ ಕೂಡ ಮಾಡೋಕ್ಕೆ ಬಂದೆ. ನೈವೇದ್ಯಕ್ಕೆ ಫಸ್ಟೇ ತೆಗೆದಿಟ್ಬಿಟ್ಟು ಕಲಶಕ್ಕೆಲ್ಲ ನೆನೆ ಎಲೆ ಇಕ್ಕಿರಲಿಲ್ವಲ್ಲ, ಅದಕ್ಕೋಸ್ಕರ ಎಲ್ಲ ತೊಗೊಬಂದಿದ್ದೆ. ಹೂವು, ಎಲೆ ಮತ್ತು ಬಾಳೆಹಣ್ಣು ಎಲ್ಲ ತೊಗೊಬಂದಿದ್ದೆ. ಅದನ್ನೆಲ್ಲ ಇಟ್ಟು ಪೂಜೆನ ಸ್ಟಾರ್ಟ್ ಮಾಡಿಕೊಟ್ಟಿದ್ದೆ. ಆ್ಯಕ್ಚುಲಿ ನಾವು ಏಕಾದಶಿನ ಫಸ್ಟ್ ಡೇ ಅಂದರೆ ದಶಮಿ, ಏಕಾದಶಿ ಮತ್ತು ದ್ವಾದಶಿ ಅಂತ 3 ದಿನ ಬರುತ್ತೆ. 3 ದಿನವೂ ಒಂದೊತ್ತು ಉಪವಾಸ ಇದ್ದು ಏಕಾದಶಿ ಹಬ್ಬನ ಆಚರಣೆ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ನಿಮಗೇನಾದರೂ ಬೇರೆ ಇನ್ಫಾರ್ಮೇಷನ್ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ನಾನು ಅದೊಂದು ಸಪ್ರೇಟ್ ವ್ಲಾಗಾಗಿ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಾನಿದ್ರಲ್ಲಿ ಒಂದೊತ್ತು ಊಟನ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಫೀಡಿಂಗ್ ಮಾಡ್ತಾ ಇರೋದ್ರಿಂದ ನಮ್ಮ ಮನೇಲಿ ಎಲ್ಲರೂ ಫೋರ್ಸ್ ಮಾಡಿದ್ರು. ಅಮ್ಮ, ಅಜ್ಜಿ, ನಮ್ಮ ಹಸ್ಬೆಂಡು ಎಲ್ಲರೂ ಫೀಡಿಂಗ್ ಮಾಡ್ತಿದ್ಯಾ, ತುಂಬಾ ಸುಸ್ತಾಗ್ಬಿಡ್ತೀಯಾ, ಹಣ್ಣು ಹಾಲು ಏನಾದರೂ ತಗೋ ಅಂತ. ಆ್ಯಕ್ಚುಲಾಗಿ ನಾನು ಹಾಲು ಕುಡಿಯೋಲ್ಲ, ಅದಕ್ಕೋಸ್ಕರ ಫಲಹಾರ ಮಾಡಿಕೊಂಡು ತಿಂದೆ.
ನಾನು ಸುಳ್ಳು ಹೇಳೋಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ದೇವ್ರಿಗೆ ಸುಳ್ಳು ಹೇಳಿ ಮಾಡೋದು ಏನಂಥದ್ದು ಇಲ್ಲ. ದೇವರು ಕೂಡ ಹೇಳಿಲ್ಲ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೂ ನೀವು ಮಾಡಲೇಬೇಕು ಅಂತ ಯಾವುದೇ ಕಾರಣಕ್ಕೂ ಯಾವ ದೇವರು ಹೇಳಲ್ಲ. ಅದು ನಮಗೆ ಬಿಟ್ಟಿದ್ದು. ಈ ಏಕಾದಶಿ ಆಚರಣೆ ಮಾಡೋದ್ರಿಂದ ತುಂಬಾ ಉಪಯೋಗ ಇದೆಯಂತೆ. ನಾವು ಏನೇ ಅಂದ್ಕೊಂಡ್ರೂ ಆಗೋ ಚಾನ್ಸಸ್ ತುಂಬಾ ಇದೆಯಂತೆ. ಅದಕ್ಕೋಸ್ಕರ ಮನಸ್ಫೂರ್ತಿಯಾಗಿ ಈ ಏಕಾದಶಿ ಮಾಡಿದವ್ರಿಗೆ ತುಂಬಾ ಅಷ್ಟು ಅಂತಾರಂತೆ ದೇವತೆಗಳು. ತುಂಬಾ ಇಷ್ಟಪಡ್ತಾರಂತೆ. ಈ ಏಕಾದಶದಲ್ಲಿ ಯಾರು ವ್ರತಾಚರಣೆ ಮಾಡ್ತಾರೋ ಅವ್ರನ್ನ ತುಂಬಾ ಇಷ್ಟಪಡ್ತಾರಂತೆ ದೇವರು. ಅದರಲ್ಲೂ ವಿಷ್ಣು ದೇವರು. ಆದಷ್ಟು ನೀವು ಈ ಏಕಾದಶಿ ದಿನ ವಿಷ್ಣುವಿನ ನಾಮವನ್ನು ಆಗಾಗ ಕೇಳ್ತಾ ಇರಿ. ಡೈಲಿ ಅಂದರೆ ಫುಲ್ಲು ದಿನ ಕೇಳಿದ್ರು ಪರವಾಗಿಲ್ಲ, ನೋ ಪ್ರಾಬ್ಲಮ್. ತುಂಬಾ ಒಳ್ಳೆಯದು. ಲಕ್ಷ್ಮಿ ಕೂಡ ಉಳಿತಾಳಂತೆ ಈ ಏಕಾದಶಿ ಆಚರಣೆ ಮಾಡೋದ್ರಿಂದ. ಯಾಕಂದರೆ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮಿ ವಿಷ್ಣುವನ್ನು ಯಾರು ಪ್ರೀತಿಸ್ತಾರೋ ಅವ್ರ ಹತ್ರನೇ ಇರ್ತಾರೆ ಅಂತ ಹೇಳ್ತಾರೆ ದೊಡ್ಡವರು. ಹಾಗೆ ಎಲ್ಲ ಮುಗಿಸಿ ಚೋಣಿಸಿ ದೇವ್ರ ಪೂಜೆ ಕೂಡ ಮಾಡೋಕ್ಕೆ ಬಂದೆ. ನೋಡ್ತಾ ಇರ್ಬೋದು, ಸಿಂಪಲಾಗೆ ಅಲಂಕಾರ ಮಾಡಿದ್ದೆ. ತುಂಬಾ ರೇಟ್ ಆಗಿಬಿಟ್ಟಿತ್ತು. ಹೂವು ಏನಂತಲೇ ಗೊತ್ತಿಲ್ಲ, ಏಕಾದಶಿ ಇರೋದ್ರಿಂದ ಅನಿಸುತ್ತೆ. ಪೂಜೆ ಎಲ್ಲ ಮುಗಿಸಿ ನಾನು ದೇವಸ್ಥಾನಕ್ಕೆ ಹೊರಡಬೇಕು ಅಂತ ಹೋಗ್ತಿದ್ದೆ. ಅದಕ್ಕೆ ಅಜ್ಜಿ ಇಟ್ಕೊಂಡು ಸಂಜೆ ಹೋಗು ಅಂದರೆ ವ್ರತಾಚರಣೆ ಎಲ್ಲ ಮುಗಿಸಿ ಸಂಜೆಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಉಪವಾಸನ ತೆಗೆದು ಏನಾದರೂ ತಿನ್ನಿವಂತೆ ಅಂತ ಹೇಳಿದ್ರು. ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದಮೇಲೆ ಅಜ್ಜಿ ಕಡಲೆಕಾಯಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು. ಮಾಮ ತಗೊಂಡಿದ್ರಂತೆ, ನೆನ್ನೆ ತೊಗೊಬಂದಿದ್ರು. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ರು. ನಂಗೆ ಬಂದಿದ್ದ ತಕ್ಷಣ ಹುರ್ಕೊಂಡು ಸ್ವಲ್ಪ ಮಳೆ ಬೇರೆ ಬೀಳ್ತಿತ್ತು, ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನಿಸ್ತಿದೆ ಅಂದ್ಬಿಟ್ಟು ಉರಿಸ್ಕೊಂಡು ತಿಂತಿದ್ರು. ಹಾಗೆ ಇವತ್ತು ನೈಟ್ಗೆ ಡಿನ್ನರ್ಗೆ ಟೊಮ್ಯಾಟೊ ಬಜ್ಜಿ ಮಾಡಿದೆ. ನೋಡ್ತಾ ಇರ್ಬೋದು, ನಾನು ಇವತ್ತು ತಿಂದಿದ್ದ ಫಲಹಾರ ಬಂದಿದ್ದು ಅವಲಕ್ಕಿದ್ದು ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.